ವಿಟಮಿನ್ ಬಿ7 ಅನ್ನು ಬಯೋಟಿನ್ ಕೋಎನ್ಸೈಮ್ ಆರ್ ಅಂತ ಕೂಡ ಕರೀತಾರೆ. ಈ ವಿಟಮಿನ್ ಅನ್ನು ಮೊದಲು ವಿಟಮಿನ್ ಹೆಚ್ ಅಂತ ಕರೆಯಲಾಗುತ್ತಿತ್ತು. ನಮ್ಮ ಕರುಳಿನಲ್ಲಿ ಕೆಲವು ಗುಡ್ ಬ್ಯಾಕ್ಟೀರಿಯಾಗಳು ಈ ವಿಟಮಿನ್ ಬಿ7 ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ತಯಾರಿಸುತ್ತವೆ. ಆದ್ರೆ ಆಗಾಗ ಆಂಟಿಬಯೋಟಿಕ್ಗಳ ಬಳಕೆಯಿಂದಾಗಿ ಈ ಗುಡ್ ಬ್ಯಾಕ್ಟೀರಿಯಾಗಳು ನಾಶ ಆಗುವುದರಿಂದ ಬಯೋಟಿನ್ ಕಡಿಮೆ ತಯಾರಾಗುತ್ತದೆ. ಈ ಬಯೋಟಿನ್ ಅಥವಾ ವಿಟಮಿನ್ ಬಿ7 ಕೊರತೆ ಆದ್ರೆ ಕೂದಲು ಉದುರುವ ಸಮಸ್ಯೆ, ಬೇಗ ಬೆಳ್ಳಗಾಗುವುದು, ತಲೆಹೊಟ್ಟು, ಚರ್ಮದ ಸಮಸ್ಯೆ, ಮುಖದ ಕಾಂತಿ ಕಡಿಮೆಯಾಗುವುದು, ಉಗುರುಗಳು ವೀಕ್ ಆಗುವುದು, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ಮೈಯೆಲ್ಲ ಸೂಜಿ ಚುಚ್ಚಿದಂತಾಗುವುದು, ನರ ದೌರ್ಬಲ್ಯ, ಹಸಿವು ಕಡಿಮೆಯಾಗುವುದು, ಮಾನಸಿಕ ಖಿನ್ನತೆ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಬಯೋಟಿನ್ ನಮಗೆ ಪ್ರತಿದಿನಕ್ಕೆ 30 ಮೈಕ್ರೋಗ್ರಾಂನಿಂದ 100 ಮೈಕ್ರೋಗ್ರಾಂನಷ್ಟು ಬೇಕಾಗುತ್ತೆ. ಬಯೋಟಿನ್ ನಾವು ಸರಿಯಾದ ಪ್ರಮಾಣದಲ್ಲಿ ಸೇವಿಸಿದ್ರೆ ನಮ್ಮ ಚರ್ಮ, ಕೂದಲು ಮತ್ತು ಉಗುರಿನ ಆರೋಗ್ಯ ಸುಧಾರಿಸುತ್ತದೆ. ಕೂದಲಿನ ಬೆಳವಣಿಗೆ ಹೆಚ್ಚುತ್ತದೆ, ಉದುರುವುದು ಕಡಿಮೆ